ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ. ನಾವು ಪೂಜೆ ಎಲ್ಲ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಮ್ಮನೆ ವರಮಹಾಲಕ್ಷ್ಮಿ ಈ ಸಲ ಕುತ್ಕೊಂಡಾಳು ನೋಡ್ರಿ. ತುಂಬ ಸಿಂಪಲ್, ಭಾಳ ಅಂದ್ರೆ ಭಾಳ ಸಿಂಪಲ್. ಆದರೂ ಈ ಸಿಂಪಲ್ಲು ಸಹ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇನು ಚಿಕ್ಕದಾಗಿ ಮಾಡಿದ್ರು, ಚೊಕ್ಕವಾಗಿ ಅನ್ನೋ ಥರ ಇಷ್ಟು ಚಿಕ್ಕದಾಗಿ ಕುತ್ಕೊಂಡಿದ್ಲು ಲಕ್ಷ್ಮಿ. ಹಂಗಾಗಿ ಬೆಳಗ್ಗೆ ಎಲ್ಲ ಏನು ಲಾಗ್ ತೊಗೊಳಕ್ಕಾಗಲಿಲ್ಲ. ಅದಾದಮೇಲೆ ನಾನು ಪೂಜೆ ಎಲ್ಲ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿದೆ. ಯಾಕೋ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟೇ ಕಡಿಮೆ ಆಗ್ತಾಯಿತ್ತು. ಬಟ್ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ರಂಗೋಲಿ ಹಾಕಿದ್ದೆ. ರಂಗೋಲಿ ಹಾಕೋ ಮುಂದೂ ವಿಡಿಯೋ ತೊಗೊಳ್ಳಿಲ್ಲ. ಅರ್ಜೆಂಟಲ್ಲಿ ರಂಗೋಲಿ ಕೂಡ ಹಾಕಿದೆ. ಪೂಜೆ ನೋಡಿ ಹೆಂಗಾಗಿದೆ. ಜಸ್ಟ್ ಈ ನಾನು ಬ್ಯಾಕ್ ಅಂದರೆ ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡಿದ್ದೆ ಅಷ್ಟೇ. ಈಗ ಬ್ಯಾಕ್ ಕ್ಯಾಮ್ರಾದಿಂದ ಎಷ್ಟು ಚಂದ ಕಾಣಿಸ್ತಾ ಇತ್ತು ನೋಡ್ರಿ. ಇದೇ ಚಿಕ್ಕ ಲಕ್ಷ್ಮಿ. ಒಟ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಒಂಥರ ಸಡಗರ. ನಮ್ಮ ಲೇಔಟ್ ಎಲ್ಲ ನಿನ್ನೆ ನೋಡೋಕೆ ಒಂಥರ ಸಡಗರ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ. ನಾನು ವಾಯ್ಸ್ ನೆಕ್ಸ್ಟ್ ಡೇ ಕೊಡ್ತಾ ಇದ್ದೀನಲ್ಲ, ಹಾಗಾಗಿ ಒಬ್ಬರ ಮನೇಲಿ ನೋಡೋಕ್ಕೆ ಆ ಲಕ್ಷ್ಮಿ ಅಂದ್ರೆ ನೋಡೋಕ್ಕೇ ಒಂಥರ ಚಂದ ಅಂತ ಅನಿಸ್ತಿತ್ತು. ಎಲ್ಲರ ಮನೆಗೂ ಹೋಗಿ ಬಂದಮೇಲೆ ಒಂಥರ ಖುಷಿ ಅನಿಸ್ತಾ ಇತ್ತು. ಬೆಳಗ್ಗೆ ಲಕ್ಷ್ಮಿ ಕುಂದ್ರಿಸಿ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಟೈಮಲ್ಲಿ ಹೂವಿನ ರೇಟ್ ಮಾತಾಡ್ಸೋಂಗಿಲ್ಲ, ಏನಿಲ್ಲ ಅಯ್ಯಪ್ಪ. ಹಾಗಾಗಿ ಸ್ವಲ್ಪ 1-2-3 ಮೊಳದಷ್ಟೇ ಮಲ್ಲಿಗೆ ಹೂ ತೊಗೊಂಡು ನಾನು ಈ ವರ್ಷ ಹಬ್ಬ ಮಾಡಿದೆ. ಮುಟ್ಕೊಳ್ಳೋಕ್ಕೂ ಸಹ ಹೂ ತೊಗೊಂಡಿರಲಿಲ್ಲ ಈ ವರ್ಷ. ಅಷ್ಟು ಎಲ್ಲ ರೇಟ್ ಆಗಿತ್ತು, ಅದಕ್ಕೂ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಿಲ್ಲ ಈ ವರ್ಷ. ಸೀರೆ ಇದನ್ನ ಉಡ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಉಡ್ಸೋಕ್ಕಾಗಲಿಲ್ಲ. ಹಾಗಾಗಿ ಮಳ್ಳಕ್ಕಿ ಜೊತೆಗೆ ಸೀರೆ ಇಟ್ಟೆ. ಅದಾದಮೇಲೆ ನಾನು ವರ್ಷ ಹೋಳ್ಗೆ ಮಾಡಿರ್ತಿದ್ದೆ, ಬಟ್ ಈ ವರ್ಷ ಹೋಳ್ಗೆನೂ ಮಾಡಲಿಲ್ಲ. ಜಸ್ಟ್ ಶಾವಿಗೆ ಪಾಯಸ, ಅದರಲ್ಲೂ ಶಾವಿಗೆ ಪಾಯಸ ಮಾಡಿದ್ರು ಒಳ್ಳೆಯದು ಅಂತ ಹೇಳಿದರು ಒಂದಿಷ್ಟು ಜನ. ಹಾಗಾಗಿ ಶಾವಿಗೆ ಪಾಯಸ ಮಾಡಿ ನೈವೇದ್ಯ. ಒಟ್ಟಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಿಂಗೆ ನನಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡ್ಕೊಂಬಿಟ್ಟೆ ನಾನು ಈ ಸಲ. ಹಾಗಾಗಿ ಶಾವಿಗೆ ಎಲ್ಲ ಬೇಯಕ್ಕೆ ಹಾಕಿ, ಈಗ ಯಾಕೋ ಇತ್ತೀಚೆಗೆ ಸ್ವಲ್ಪ ಶಾವಿಗೆ ಕೀರು, ಶಾವಿಗೆ ಇದ್ದು ತಿನ್ನಬೇಕಂತ ಭಾಳ ಆಸೆ ಆಕತಿ. ಹಾಗಾಗಿ ಶಾವಿಗೆ ಕೀರನ್ನ ಮಾಡಿದ್ದೆ. ಶಾವಿಗೆ ಎಲ್ಲ ಬೇಯಿಸಿ ನಾನು ಸ್ವಲ್ಪ ಸಕ್ಕರೆ ಅವಾಯ್ಡ್, ನಮ್ಮ ಮನೇಲಿ ನಿಮ್ಗೆ ಗೊತ್ತೈತಿ ಸಕ್ಕರೆ ನಾವು ಯಾವುದಕ್ಕೂ ಯೂಸ್ ಮಾಡಲ್ಲ, ಹಾಗಾಗಿ ಬೆಲ್ಲ ಹಾಕೇ ಮಾಡಿದ್ದೆ. ಶಾವಿಗೆ ಕೀರು ರೆಡಿ ಆಯಿತು. ನೈವೇದ್ಯನೂ ಮಾಡಿದೆ. ಈ ವರ್ಷ ಆ್ಯಕ್ಚುಲಿ ತುಂಬಾ ಸಿಂಪಲ್ಲಾಗಿಯೇ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬನ ಸೀರೆ ತೊಗೊಂಡು ಬರೋಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಹಂಗಾಗಿ ಬ್ಲೌಸ್ ಪೀಸಲ್ಲೇ ಡೆಕೋರೇಷನ್ ಮಾಡೀನಿ. ಒಂಥರ ಚೆಂದ ಕಾಣಿಸ್ತೈತೆ, ಕ್ಯೂಟಾಗಿ. ಇಷ್ಟು ಸಣ್ಣ ಲಕ್ಷ್ಮಿ ಮನೇಲಿ ಬಂದು ಕುಂತಿದ್ದಾಳೇನೋ ಮಹಾಲಕ್ಷ್ಮಿ ಅನ್ನೋ ಥರ ಕ್ಯೂಟಾಗಿ, ಇಷ್ಟೇ ಚಿಕ್ಕದಾಗಿ. ಯಾವಾಗಲೂ ಸೀರೆ ಉಟ್ಕೊಂಡು ದೊಡ್ಡ ಯಜಮಾನಿ ಥರ ಕಾಣಿಸ್ತಾ ಇದ್ಲು. ಬಟ್ ನೀವು ನೋಡಿದ್ದೀರ ಅನ್ಸುತ್ತೆ ಈಗ ಈ ವಿಡಿಯೋನ. ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂದರೆ ಸಣ್ಣ ಮಗು ಥರ ಕಾಣಿಸ್ತಾ ಇದ್ದಾಳೆ. ಸಣ್ಣ ಮಕ್ಕಳು ಲಂಗ ಬ್ಲೌಸ್ ಹಾಕೊಂಡಾಗ ಹೆಂಗೆ ಕಾಣ್ತಾರೆ ಹಂಗೆ ಆ ಫೀಲ್ ಆಗ್ತಾಯಿತ್ತು ನನಗಂತೂ. ಅದ್ರಾಗೂ ಅದೇನೋ ಹೆಣ್ಮಕ್ಳು ಅಂದರೆ ಥರ ಶ್ರದ್ಧ. ಅದಕ್ಕೆ ಅವಕ್ಕೆಲ್ಲ ಗೆಜ್ಜೆ ಹಾಕಿ, ಲಂಗ ಬ್ಲೌಸ್ ಹಾಕಿ, ಅವಕ್ಕೆ ಉದ್ದನ ಜಡೆ ಹಾಕಿ, ಹೂ ಹಾಕಿ, ಅದೊಂಥರ ನನಗೆ ಇವತ್ತಿನ ನಮ್ಮ ಮನೇಲಿ ಕುಂದಿರ್ಸಿರೋ ಲಕ್ಷ್ಮಿನ ನೋಡಿದರೆ ನನಗೆ ಹಾಗೆ ಫೀಲ್ ಆಗ್ತೈತಿ. ಒಂಥರ ಕ್ಯೂಟಾಗಿ ಚಂದ, ಭಾಳ ಲಕ್ಷಣ ಥರ ಕಾಣ್ತಿದ್ದಾಳೆ, ಸಣ್ಣ ಮಗು ಥರ. ಹಾಗಾಗಿ ಈ ವರ್ಷ ಇಷ್ಟೇ ಮಾಡಿದೆ. ಒಂದು ಸ್ವಲ್ಪ ನೈವೇದ್ಯಕ್ಕೆ ಶಾವಿಗೆ ಕೀರೊಂದು ಮಾಡಿದ್ದೀನಿ. ಸಂಜೆಗೆ ಕುಂಕುಮಕ್ಕೆ ಎಲ್ಲರಿಗೂ ಕರಿಬೇಕು. ಎಲ್ಲರ ಮನೆಗೂ ಹೋಗಿ ಬರಬೇಕು. ಈ ವರ್ಷದ ವರಮಹಾಲಕ್ಷ್ಮಿ ಅಂತ ಹೇಳಿಸ್ಕೊಳೋ ಅಷ್ಟೇನು ಗ್ರ್ಯಾಂಡ್ ಮಾಡಿಲ್ಲ, ಆದರೂ ಚಿಕ್ಕದಾಗಿ ಮಾಡಿದ್ರೂ ಚೊಕ್ಕವಾಗಿ ಕಾಣಿಸ್ತೈತಿ ಅನ್ನೋ ಥರ ಒಂಥರ ಕ್ಯೂಟಾಗಿ ಕಾಣಿಸ್ತೈತಿ. ಖುಷಿ ಆಯಿತು ಒಂದು ಸ್ವಲ್ಪ. ಇಷ್ಟು ಮಾಡೋಕ್ಕೆ ನನಗೆ ನಿಜವಾಗ್ಲೂ ಕಷ್ಟನೇ ಆಗ್ತಾಯಿತ್ತು. ಬಟ್ ರಾಜು ಆಲ್ಮೋಸ್ಟ್ ಪ್ರತಿಯೊಂದು ಕೆಲಸದಲ್ಲೂ ಅವರೇ ಹೆಲ್ಪ್ ಮಾಡಿದ್ರು. ಬೆಳಗ್ಗೆ ತಿಂಡಿ ಕೂಡ ಉಪ್ಪಿಟ್ಟು ಅವರೇ ಮಾಡಿಕೊಟ್ಟು ಹೋದರು. ಇವೆಲ್ಲ ಮಾಡೋಕ್ಕೆ ನಿಂತ್ಬಿಟ್ರೆ ತಿಂಡಿ ನಿಲ್ಲಕ್ಕಾಗಲ್ಲ. ಹಾಗಾಗಿ ಉಪ್ಪಿಟ್ಟು ಕೂಡ ಮಾಡಿಕೊಟ್ರು ಅವರು. ಈಗ ಸಂಜೆಗೆ ರೆಡಿ ಆಗ್ಬೇಕು ನಾನು. ಇವತ್ತಿನ ವರಮಹಾಲಕ್ಷ್ಮಿ ಇಷ್ಟ ಆಗಿತ್ತು. ಸಂಜೆಗೆ ಬರ್ರಿ ಹೆಂಗೆ ರೆಡಿ ಆಗ್ತೀನಿ ಏನಂಥೇಳಿ, ಯಾರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬರ್ತೀನಿ ಏನಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗ್ ಎಲ್ಲರ ಮನೆಗೆ ಕುಂಕುಮಕ್ಕೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ರೆಡಿ ಆದೆ. ಈ ಸಾರಿ ಬ್ಲೌಸ್ ಒಂದು ಸ್ವಲ್ಪ ಟೈಟ್ ಆಗ್ತಾಯಿತ್ತು ಅಂಥೇಳಿ ಬೇರೆ ಬ್ಲೌಸ್ ಜೊತೆಗೆ ಮ್ಯಾಚ್ ಮಾಡಿಕೊಂಡೆ. ಒಟ್ಟಲ್ಲಿ ಅದನ್ನು ಕೂಡ ಚೆನ್ನಾಗೇ ಕಾಣ್ತಾಯಿತ್ತು. ನಮ್ಮ ಲೇಔಟಲ್ಲಿ ಒಬ್ಬರು ಯೋಗಿತಾ ಅಂತ ಇದ್ದಾರೆ, ಅವ್ರ ಮನೇಲಿ ಚೆನ್ನಾಗಿ ಮಾಡಿದರು. ಒಂಥರ ನಂಗೆ ನಿಂತ್ಕೊಂಡು ನೋಡೋಕ್ಕೇ ಒಂಥರ 2 ಕಣ್ಣು ಸಾಲದಾಗಿತ್ತು, ಅಷ್ಟು ಚೆಂದ ಮಾಡಿದ್ರು. ಅದನ್ನು ಕೂಡ ನೋಡಿ ಅವ್ರ ಮನೆ ಕುಂಕುಮ ತೊಗೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಎಲ್ಲ ಲೇಔಟಲ್ಲಿರೋ ಎಲ್ಲರ ಮನೆಗೂ ಹೋಗಿ ಬಂದೆ.
ಬಟ್ ಇವರೊಂದು ಇಬ್ಬರು ಮನೇಲಿ ಅಷ್ಟೇ. ಆಮೇಲೆ ಶಶಿ ಅಂತ ಹೇಳಿದಾಳೆ, ಅವಳ ಮನೇಲಿ ಹೋಗಿ ಒಂದು ಸ್ವಲ್ಪ ವಿಡಿಯೋ ನೆನ್ನೆಗೆ ಎಲ್ಲರ ಮನೆ ಕುಂಕುಮಕ್ಕೆ ಹೋಗಿ ಬಂದೆ, ಲೇಟ್ ಆಗಿಬಿಡ್ತು. ಸೊ ಹಂಗಾಗಿ ಮತ್ತು ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಎಲ್ಲೂ ವಿಡಿಯೋ ತೊಗೊಳೋಕ್ಕೂ ಆಗಲಿಲ್ಲ. ಕರೆಕ್ಟ್ ಕುಕ್ಮಕ್ಕೆ ಹೋಗೋ ಟೈಮಲ್ಲೇ ಮಳೆ ಒಂದು ಜೋರು ಹೊಡ್ಯಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಹಾಗಾಗಿ ನೆನ್ನೆಗೇ ಅಲ್ಲಿಗೇ ಬಿಟ್ಬಿಟ್ಟೆ ನಾನು. ಸೊ ಇದನ್ನು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹೆಂಗಿತ್ತಪ್ಪ ನೆನ್ನೆ ದಿನ ಅಂತ ಹೇಳಿದರೆ, ನಮ್ಮ ಲೇಔಟಲ್ಲಿ ಒಂಥರ ಜಾತ್ರೆ ಥರ, ಈ ಬೆಂಗಳೂರು ಅಂದ್ರೆ ವರಮಹಾಲಕ್ಷ್ಮಿ ಫುಲ್ ಜಾತ್ರೆ ಥರನೇ ಮಾಡ್ತಾಯಿರ್ತಾರೆ. ಅದ್ರಾಗ ಈ ಲೇಔಟ್ನಾಗ ಫುಲ್ ನೋಡಂಗಿತ್ತು ನಿನ್ನೆ. ಒಂಥರ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಒಂಥರ ಜಾತ್ರೆ ಥರ, ಹೌದಿಲ್ಲ? ಹಾಗಾಗಿ ಏನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬೆಳಗ್ಗೆ ಮತ್ತೆ ಎದ್ದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಶ್ರಾವಣ 2ನೇ ಶ್ರಾವಣ ಆಗಿದ್ದರಿಂದ 4 ವಾರನೂ ನಮ್ಮೂರ ಕಡೆ ಏನಂತ ಹೇಳಿದರೆ ಆಂಜನೇಯನ ದೇವಸ್ಥಾನ ಐತಿ. ಹಾಗಾಗಿ ಎಲ್ಲರೂ ಕಾಲ್ನಡಿಗೆ ಒಳಗನ ಹೋಗಿ ಪಾದಯಾತ್ರೆ ಥರ ಆಂಜನೇಯನ ದರ್ಶನ ಮಾಡ್ಕೊಂಬರ್ತಾರೆ ಶ್ರಾವಣದಾಗ. ನಾವು ಆದಷ್ಟು ಊರಿಗೆ ಹೋದಾಗ ಹನುಮಪ್ಪನ ದರ್ಶನ ಮಾಡ್ಕೊಂಡ ಬರ್ತೀವಿ. ಹಾಗಾಗಿ ಈಗ 4 ವಾರನೂ ಏನು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೇನಿ. ಲಾಸ್ಟ್ ವೀಕ್ ಕೂಡ ಹೋಗಿದ್ವಿ, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಹೋಗೋಣ ಅಂತ ಹೇಳಿ ಸೊ ರೆಡಿಯಾಗಿದ್ದೇವೆ. ಈಗ ಹೋಗಬೇಕು. ಹೋಗಿ ಬಂದಮೇಲೆ ನಿಮ್ಮ ಜೊತೆಗೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ವರಮಹಾಲಕ್ಷ್ಮಿ ದಿನದ ವ್ಲಾಗ್ ಇಷ್ಟ ಆಗಿತ್ತು. ಒಟ್ಟಲ್ಲಿ ಎಲ್ಲರ ಮನೆಯಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಅವ್ರವ್ರು ಎಲ್ಲರ ಸ್ಟೇಟಸ್ ನೋಡೋಕ್ಕೇನೋ ಒಂಥರ ಚಂದ ಅನಿಸಿರ್ತೈತಿ. ಎಲ್ಲರ ಮನೇಲಿ ಲಕ್ಷ್ಮಿನೂ ಒಂದಕ್ಕಿಂತ ಒಂದೊಂದು ಲಕ್ಷ್ಮಿಯರು ಸಖತ್ತಾಗಿ ರೆಡಿ ಮಾಡಿರ್ತಾರೆ. ಭಾಳ ಚಂದನ ಆಗಿರ್ತಾರೆ ಎಲ್ಲ ಲಕ್ಷ್ಮಿಯರ ನೋಡೋಕೆ. ಹಂಗೆ ನಮ್ಮ ಮನೇನ ಲಕ್ಷ್ಮಿನೂ ಕೂಡ ಈ ವರ್ಷ ಚೆಂದಾಗಿತ್ತಲ್ಲ ರಾಜು? ಚೆಂದಾಗಿದ್ಲಲ್ಲ ನಮ್ಮ ಮನೇನ ಲಕ್ಷ್ಮಿ? ಹೆಂಗೆ ಕಾಣಕಂತಿದ್ಲು? ಪುಟ್ಟ ಲಕ್ಷ್ಮಿ ಥರ ಕಾಣಿಸ್ತಾ ಇದ್ಲಲ್ಲ. ವರ್ಷ ಮಾಡೋದಕ್ಕಿಂತನೂ ಈ ವರ್ಷ ಒಂಥರ ಪುಟ್ಟದಾಗಿ ಲಕ್ಷ್ಮಿ. ನಾನು ಇನ್ನೂ ಏನೋ ಅದನ್ನು ತೆಗ್ದಿಲ್ಲ, ಈಗ ತೆಗಿಬೇಕು. ಬೆಳಗ್ಗೆ ಒಂದು ಹೂವು ಅಷ್ಟೇ ಇಳಿಸಿದ್ದೆ. ಈ ಲಕ್ಷ್ಮಿ ನೋಡ್ರೆ ಇಳ್ಸಾಕ ಮನಸ್ಸು ಹಾಕೋಲ್ದು, ಅಷ್ಟು ಚಂದ ಸಣ್ಣಕ್ಕೆ ಕಾಣಿಸಾಕತ್ತಲ್ಲ. ಬೇರೆಯವ್ರಿಗೆ ಎಲ್ಲರಿಗೂ ಇನ್ನೂ ಡೆಕೋರೇಷನ್ ಮಾಡಿ ಗ್ರ್ಯಾಂಡ್ ಮಾಡಿದ್ರಿಗೆ ಇಳ್ಸಕ್ಕೆ ಮನಸ್ಸಾಗಂಗಿಲ್ಲ, ಏನೋ ಗೊತ್ತಿಲ್ಲ. ನಮ್ಮದು ಒಂಥರ ಪುಟ್ಟ ಲಕ್ಷ್ಮಿ ಥರ ಕಾಣಕತ್ತಾಳಲ್ಲ. ಸಣ್ಣಕ್ಕೆ ಸಣ್ಣ ಹುಡುಗಿಯರು, ಸಣ್ಣ ಮಕ್ಕಳು ಲಂಗ ಹಾಕಿ ಬ್ಲೌಸ್ ಹಾಕ್ಯಂಡು ಡ್ರೆಸ್ ಗೀಸ್ ಹಾಕ್ಯಂಡು ಕುಂತಂಗೆ ಕಾಣಕತ್ತಾಳ. ಸೊ ಶ್ರಾವಣ ಶನಿವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗ ಕಳಸ ಎಲ್ಲ ವಿಸರ್ಜನೆ ಮಾಡಿದೆ. ಆವಾಗ ಇಷ್ಟೇ ಮಾಡಿದ್ದೆ, ಬ್ಲೌಸ್ ಪೀಸಿಗೆ ರೆಡಿ ಮಾಡಿದ್ದು ನಾನು. ಅದಾದಮೇಲೆ ಕೆಳಗಡೆ ಏನೋ ನಾವು ಕಳಸಕ್ಕೆ ಅಕ್ಕಿ ಹಾಕಿರ್ತೇನಲ್ಲ, ಒಂದು ಸುಮಾರು ಜನ ಹೇಳಿದರು, ಸೊ ನೀವು ಹಾಕಿದ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿ ಆಗಿರ್ತತಿ ಅಂಥೇಳಿ. ನಾನು ತೆಪ್ಪರಿ ಅಂದರೆ ಸಮಾನ ಹಾಕಿದ್ದೆ. ನೋಡೋಣ ಒಂದ್ಸಲ ಟ್ರೈ ಮಾಡೋಣ. ಇದು ಜಾಸ್ತಿ ಆಗಿದ್ದರೆ ಲಕ್ಷ್ಮಿ ಹೊಲ್ದಿರ್ತಾಳೆ, ಸ್ವಲ್ಪ ಅದು ಏನೋ ಇದ್ದಷ್ಟೇ ಇದ್ದರೆ ಲಕ್ಷ್ಮಿ ಹೊಲ್ದಿರಲ್ಲ ಏನೋ ಹೇಳಿದರು. ಜಸ್ಟ್ ನನ್ನ ಕ್ಯೂರಿಯಾಸಿಟಿಗೋಸ್ಕರ ಆಗಿರುತ್ತೇನೋ ಅಂತ. ಲಕ್ಷ್ಮಿ ಹೊಲ್ದು ಎಲ್ಲರಿಗೂ ಮಾಡಿರ್ತಾಳೆ ಅಂದರೆ ಭಕ್ತಿಯಿಂದ ಎಲ್ಲರಿಗೂ ಹೊಲ್ದಿರ್ತಾಳೆ. ನೋಡೋಣ ಅಂತ ನಾನು ಚೆಕ್ ಮಾಡಿದೆ. ನಾನು ಹಿಂಗೆ ತೆಪ್ಪರಿ ಹಾಕಿದ್ದೆ, ಒಂದಿಷ್ಟು ಜಾಸ್ತಿ ಆಯಿತು ಅಂತ ನನಗೂ ಫೀಲ್ ಅಂತ ಅನ್ನಿಸ್ತು. ಬಟ್ ಐ ಡೋಂಟ್ ನೋ, ನನಗೆ ಏನು ಗೊತ್ತಿಲ್ಲ. ಒಟ್ಟಲ್ಲಿ ಸ್ವಲ್ಪ ಜಾಸ್ತಿ ಆಗೈತಿ ಅನ್ನೋ ಒಂದು ಫೀಲ್ ಕೂಡ ಆಯಿತು, ಇಲ್ಲೇ ಅನ್ನಿಸ್ತಾ ಇತ್ತು. ಅದೇ ಹೇಳ್ತಾ ಇದ್ದೆ, ಇಷ್ಟು ಹಾಕಿದ್ದೆ, ಒಂದಿಷ್ಟು ಜಾಸ್ತಿ ಆಗೈತೆ ನೋಡು ಅಂತ ರಾಜುನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದೆ. ಅದಕ್ಕೆ ಅವನು ಏನಪ್ಪ ಅಂತ ಅವನು ಕೂಡ ಹಂಗೆ ಅಂದ. ಸೊ ದೇವರು ಎಲ್ಲ ಇಳಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ, ಲಾಸ್ಟ್ ವ್ಲಾಗಲ್ಲಿ ಕೂಡ ಹಾಕಿದ್ದೆ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ ಅಂಥೇಳಿ. ಸೊ ಹಂಗಾಗಿ 4 ವಾರನೂ ಹೋದ್ರಾಯಿತು ಶ್ರಾವಣದಲ್ಲಿ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ಇತ್ತು. ಪ್ರಸಾದ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೊರಗಡೆ ಮಂಡಕ್ಕಿ ಹಚ್ಚಿದ್ರು. ಮಂಡಕ್ಕಿ ಎಲ್ಲ ಹೋದ್ರೆ ನಂಗೆ ಈ ಜಾತ್ರೆ ಮಂಡಕ್ಕಿ ಥರ ದೇವಸ್ಥಾನದ ಮಂಡಕ್ಕಿ ಭಾಳ ಇಷ್ಟ ಆಗ್ತವೆ. ಸೊ ಮಂಡಕ್ಕಿ ಎಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸುಸ್ತಾದಾಗ ಅದು ಬಿಸಿಲು ಇಲ್ಲ, ಇತ್ಲಾಗ ಮಳೆನೂ ಇಲ್ಲ ಅನ್ನೋ ಥರ ಜೋರು ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಮ್ಮ ಲೇಔಟಲ್ಲಿ ಒಬ್ಬರು ವಿದ್ಯಾಕ್ಕ ಅಂತ ಇದ್ದಾರೆ, ಅವರು ದೋಸೆ ಮಾಡಿದ್ರು ಅಂತ. ನಂಗೆ ದೋಸೆ ಅಂದ್ರೆ ಭಾಳ ಇಷ್ಟ ಅಲ್ಲ, ಹಾಗಾಗಿ ಆಲೂಗಡ್ಡೆ ಪಲ್ಯ ದೋಸೆ ಮಾಡಿರ್ಲತ್ತ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಪಾಪ ಅವರು ಸಾಯಂಕಾಲ ಕೊಟ್ಟು ಕಳಿಸಿದ್ರು. ಮಕ್ಕಂಡು ಎದ್ದ ತಕ್ಷಣ ಹೊಟ್ಟೆಶ್ವಾದಂಗೆ ಆಗಿಬಿಟ್ಟಿತ್ತು ದೇವಸ್ಥಾನದ ಸ್ವಲ್ಪ ಪ್ರಸಾದ ತಿಂದು ಬಂದಿದ್ದಕ್ಕೆ. ಆಮೇಲೆ ಅವರು ಒಂದು 4-5 ದೋಸೆ ಕೊಟ್ಟು ಕಳಿಸಿದ್ರು. 2 ದೋಸೆ ಹಾಕ್ಕೊಂಡು ತಿಂತ ಹಂಗೆ ರಾಜನ ಜೊತೆ ಮಾತಾಡ್ತಾ ಒಂಚೂರು ವಿಡಿಯೋ ತೊಗೊಂಡೆ. ಈವ್ನಿಂಗಿನ ಸ್ನ್ಯಾಕ್ಸ್ ಇದಾಯಿತು. ಸಂಜೆಗೆ ಏನಾದ್ರು ಅಡುಗೆ ಮಾಡೋಣ ಅಂದ್ಕೊಂಡೆ. ಹಣ್ಣಿದ್ದು, ಬಾಳೆಹಣ್ಣು, ತುಂಬ ಬಾಳೆಹಣ್ಣು, ನಿನ್ನೆ ಎಲ್ಲರೂ ಹುಡಿಕೊಟ್ಟಿರೋ ಬಾಳೆಹಣ್ಣಿದ್ವು. ಹಾಗಾಗಿ ಬಾಳೆಹಣ್ಣು ಶಿಕರಣಿ ಮಾಡಿ ಚಪಾತಿ ಮಾಡಿಕೊಂಡು ಊಟ ಮಾಡಿದ್ರಾಯಿತು ಅಂತ ಹೇಳಿ ಶಿಕರಣಿ ಮಾಡ್ತಾಯಿದ್ದೀನಿ. ಸೊ ನನ್ನ ವರಮಹಾಲಕ್ಷ್ಮಿ ವ್ಲಾಗ್ ಇಷ್ಟ ಆಗಿತ್ತು.
ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆದಷ್ಟು ವೀಕ್ಲಿ ಒಂದು ವ್ಲಾಗ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸುಮಾರು ಜನ ಕೇಳ್ತಾಯಿದ್ರು ಯಾಕೋ ಹಾಕ್ತಾಯಿಲ್ಲ ಜಾಸ್ತಿ ಅಂತಂದು. ಆದಷ್ಟು ಮನೆಯೊಳಗೇ ಏನು ವ್ಲಾಗ್ ಮಾಡೋದು, ಈ ಥರ ಏನಾದ್ರು ಸ್ಪೆಷಲ್ ಡೇ ಇದ್ದಾಗ ನಿಮ್ಮ ಜೊತೆಗೆ ನಾನು ವ್ಲಾಗ್ನ ಶೇರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.